ಥೈಲ್ಯಾಂಡಲ್ಲಿ 40ನೇ ದಿವಸ. ಸೊ ಇವತ್ತು ಥೈಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಎಲ್ಲಿ? ಪತಾಂಗಲ್ಲಿ. ಓಕೆ, ಹೊಸ ದಿನ ಹೊಸ ಜಾಗ. ಓಕೆ, ಬೆಳಿಗ್ಗೆ ಎದ್ದುಬಿಟ್ಟು ಇಟ್ಸ್ ಕ್ಲೋಸ್ ಟು ಅರೌಂಡ್ ನಾನು 2 ಗಂಟೆಗೆ ಎದ್ದುಬಿಟ್ಟೆ. ಸೂರ್ಯ ಆಚೆ ಬರಲಿ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದೆ. ಸೊ ದ್ಯಾಟ್ ಐ ಕ್ಯಾನ್ ಗೋ ಫಾರ್ ಮಾರ್ನಿಂಗ್ ವಾಕ್. ಹೋಗ್ತೇನೆ, ದೃಶ್ಯನ ಎಲ್ಲ ನೋಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಬೀಚಿಂದ ತುಂಬ ದೂರದಲ್ಲಿ ರೂಮ್ ತೊಗೊಂಡಿದ್ದೀನಿ ಅಂತ ನನ್ನ ಭಾವನೆ. ಬಟ್ ನಾನು ಡ್ರೋನ್ ಆವಾಗ ಹಾರಿಸ್ತಾ ಇಲ್ಲ. ಇವತ್ತು ಹಾರಿಸಿದ್ದಕ್ಕೆ ಗೊತ್ತಾಗ್ತದೆ, ನಾನು ಅಂದ್ಕೊಂಡಿದ್ದೆ ತುಂಬ ದೂರ ಅಂತ. ಬಟ್ ನೋಡಿದ್ರೆ ಬೀಚ್ಗೂ ನನಗಿರೋ ರೂಮ್ ಇವಾಗ ಹಾರತಲ್ಲ ಮೇಲ್ಗಡೆ, ಅಲ್ಲೇ ನಂದು ಹೋಟೆಲ್ ರೂಮ್ ಇರೋದು. ಕ್ಲಾಸ್ ರೂಮು ಜಸ್ಟ್ ಅಬೌಟ್ 1000 rupees ಪರ್ ಡೇಗೆ ಸಿಕ್ಕಿತ್ತು ನನಗೆ. ದಟ್ ಇಸ್ ಪತಾಂಗ್ ಟವರ್. ಆಯಿತಾ? ಈ ಬೆಟ್ಟ ಇದೆಲ್ಲ, ಬೆಟ್ಟದ ಹಿಂದೆ ಸೂರ್ಯ ಹುಟ್ತಾವನೆ. ಆಯಿತಾ? ಸೊ ದಿಸ್ ಇಸ್ ಆಲ್ ವೆಸ್ಟ್ ಕೋಸ್ಟ್. ನಿಮಗೆ ಸಂಜೆ ನೋಡೋಕ್ಕೆ ಇದು ಸಖತ್ತಾಗಿ ಕಾಣುತ್ತೆ ಬೀಚು. ಬಟ್ ನಾನು ಸಂಜೆ ಹೊತ್ತು ಇರೋದೇ ಇಲ್ಲ ನಾನು ಆಚೆ. ಬಿಕಾಸ್ ಐ ಎ ಮಾರ್ನಿಂಗ್ ಪರ್ಸನ್. ಬಿಕಾಸ್ ನಾನು ಫಸ್ಟ್ನೇ ತಾರೀಕು ಹುಟ್ಟಿರೋದು. ಸೊ ನನಗೆ ಸೂರ್ಯ ಇಸ್ ವೆರಿ ಪವರ್ಫುಲ್. ಸೂರ್ಯ ಮುಳುಗ್ತಿದ್ದಂಗೆ ನಾನು ಬುಸ್ ಆಗಿಬಿಡ್ತೀನಿ. ಸೊ ಅದಕ್ಕೆ ನೀವು ಸಂಜೆ ಹೊತ್ತು ನೀವು ವೀಡಿಯೋಗಳೇ ನೋಡೋದಿಲ್ಲ, ಯಾವುದೋ ಕತ್ಲೆಲ್ಲಂತೂ ನೋಡೋದೇ ಇಲ್ಲ ನೀವು. ಸೊ ಈ ಥರ ನಿಮಗೆ ಕಾಣುತ್ತೆ ಯಾವುದು ನಿಮ್ಮ ಪತಾಂಗಲ್ಲಿ, ಒಂದು ಪಾರ್ಟ್ ಆಫ್ ಪತಾಂಗಲ್ಲಿ ನೀವು ಹೇಳುವುದು. ಆಯಿತಾ? ಸೊ ಇಳಿಸ್ತಾ ಇದ್ದೀನಿ. ಆಯಿತಾ? ಇವಾಗ ನಾನು ನಿಮ್ಗೆ ತೋರಿಸೋದೇನೆಂದರೆ, ಇಲ್ಲಿ ನಿಮಗೆ ಯು ಹ್ಯಾವ್ ವಾಷಿಂಗ್ ಮಿಷಿನ್ಸ್. ಆಯಿತಾ? ಯು ಹ್ಯಾವ್ ಟು ಆಪರೇಟ್ ಇಟ್ ಯುವರ್ ಸೆಲ್ಫ್. ಇದು ಇಟ್ ವರ್ಕ್ಸ್ ಔಟ್ ವೆರಿ ಚೀಪ್ ಫಾರ್ ಯು. ನಿಮಗೆ ಎಷ್ಟು ಗೊತ್ತಾ, 50 ಬಾಟ್ಗೆ ನೀವು 13 kg ತನಕ ನಡಿಯೋಕ್ಕೆ ಸ್ಟಾರ್ಟ್ ಮಾಡುವ. ಅದಷ್ಟು ಹೇಳ್ತೀನಿ, ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ವಾಟ್ ಯು ಕಾಲ್ ದಟ್ ಯಾರ್, ವಾಟ್ ಯು ಕಾಲ್ ದಟ್, ಫಾರ್ಗಾಟ್ಸ್. ಓಕೆ, ವಾಟ್ ಎವರ್ ಇಟ್ ವಾಸ್, ಐ ಫರ್ಗಾಟ್ ಮಾಡಿ. ಓಕೆ, ಸೊ ಏನಂದರೆ 13 kgಗೆ ನಿಮಗೆ 50 ಬಾಟ್ ತನಕ ಇದು ಯು ಹ್ಯಾವ್ ಟು ಪೇ, ಅಂದರೆ 125 ರೂಪಾಯಿ. ನೀವೇನಾದರೂ 1 kg ನೀವು ಇನ್ನು ಲಾಂಡ್ರಿ ಕೊಟ್ಟರೆ ನೀವು 50 ಬಾಟಿಗೆ ಹೇಳ್ತಾರೆ. ಸೊ ನೀವೇ ಹಾಕಿದ್ರೆ ಒಳ್ಳೆಯದು. ಸೊ ನಾನು ಫಸ್ಟ್ ಟೈಮ್ ಹಾಕಿದಾಗ ಏನು ಮಾಡಿದೆ ಗೊತ್ತಾ, ನಾನು ಬುದ್ಧಿವಂತ ಕಾಯಿನ್ ಹಾಕಿದೆ. ಆಮೇಲೆ ಇದಾಗ್ತೆ ಏನದು ಸರ್ಫ್ ಪೌಡರ್ ಥರದ್ದು, ಪೌಡ್ರಲ್ಲ, ಲಿಕ್ವಿಡ್ ಡಿಟರ್ಜೆಂಟ್ ಹಾಕಬೇಕು. ಆಯಿತಾ? ಎಲ್ಲ ಹಾಕಿಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟೆ. ಅಂದರೆ ಅದು ಆಟೋಮೆಟಿಕಾಗಿ ಸ್ಟಾರ್ಟ್ ಆಗೋಯ್ತು. ಆಯಿತಾ? ಇನ್ನೊಂದು ಬಟ್ಟೆನೇ ಹಾಕಿಲ್ಲ. ಇದು ತಗೊಂಡು ಬಸ್ ನಿಮಗೆ ಏರ್ಪೋರ್ಟ್ ಗೊತ್ತಾಗುತ್ತೆ. ಓಕೆ, ಸೊ ಅದು ಬಟ್ಟೆನೇ ಹಾಕಿರುತ್ತೆ, ಈಗ ಆಗ್ತಲ್ಲ, ಒದ್ದಾಡಿದೆ. ಆವಾಗ ನಾನು ಏನು ಮಾಡಿದೆ, ನಾನು ಫುಲ್ ಹಾಟ್ ವಾಟರ್ಗೆ ಹಾಕೊಂಡ್ಬಿಟ್ಟಿದ್ದೆ. 60 ಬಾಟ್ ಹಾಟ್ ವಾಟರ್ಗೆ ಪ್ಲಸ್ ವಾಟ್ ಇಸ್ ದ್ಯಾಟ್ 2 ಸ್ಯಾಶೆ 10 ಬಾಟು 80 ಬಾಟ್ ಹಾಕಿದ್ರೆ ನೀವು 200 ರೂಪಾಯಿದು ಹಾಕ್ಬಿಟ್ಟು ಮಾಡಿದ್ರೆ ಬಟ್ಟೆ ಸ್ಟಾರ್ಟ್ ಆಗಿ ಆ ಬಟ್ಟೆ ಆಗದೇನೆ ಸ್ಟಾರ್ಟ್ ಆಗಿಬಿಟ್ಟು ಲಾಸ್ ಮಾಡ್ಕೊಂಡೆ. ಆಮೇಲೆ ದೆನ್ ಹಂಗೇನೇನು ಮಾಡಿದೆ, ಮತ್ತೀಗ ಇನ್ನೊಂದ್ಸಲಿ ಬುದ್ಧಿ ಬಂತು, ಆವಾಗ ಹಾಕ್ಕೊಂಡೆ. ಸೊ ಯು ಹ್ಯಾವ್ ಟು ಲರ್ನ್ ಲಾಟ್ ಆಫ್ ಥಿಂಗ್ಸ್. ಸೊ ಬೆಳಿಗ್ಗೆ ಎಲ್ಲರೂ ನೀವು ವಾಕಿಂಗು ಇನ್ನೂ ಹೆಲ್ತ್ ಕಾನ್ಷಿಯಸ್ ಅಂತ ಓಡ್ತಾ ಇರ್ತೀರ. ಅದೇ ರೋಡು, ಅದೇ ಬೀದಿ, ಅದೇ ಏನೋ ಗ್ರೌಂಡು, ಹೋಗೋದು ಬದಲು ಹೊಸ ಜಾಗದಲ್ಲಿ ಸುಟ್ಕೊಂಡಿದ್ರೆ ಏನು ಬೋರ್ ಆಗುತ್ತೆ. ಯು ವೋಂಟ್ ಗೆಟ್ ಬೋರ್ಡ್ ಎಟ್ ಆಲ್. ಯು ವಿಲ್ ಜಸ್ಟ್ ಫೀಲ್ ಲೈಕ್ ಏನೋ ಅದು ಲೋಕಲ್ ಬಸ್. ಆಯಿತಾ? ಅದು ಗೌರ್ಮೆಂಟ್ ಬಸ್. ಅದು ದಿಸ್ ಇಸ್ ದ ಲೋಕಲ್ ಬಸ್. ಹಾಗೇನು ಇದು ಸುತ್ತದೆ. ಆಯಿತಾ? ಬಟ್ ಇಟ್ ವೋಂಟ್ ಟೇಕ್ ಇಟ್ ಏರ್ಪೋರ್ಟ್, ಇಟ್ ಟು ಟೇಕ್ ಇಟ್ ಟು ಪೊಕೆಟ್ ಟೌನ್. ಆಯಿತಾ? ಇಲ್ಲೆಲ್ಲ ರೆಸಾರ್ಟ್ಸ್ ಇದೆ. ಇಲ್ಲಿ ನೋಡಿ ಕಾಣುತ್ತಾ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ. ಯು ಕ್ಯಾನ್ ಸಿ ಫ್ರಮ್ ದ ಗ್ರೌಂಡ್ ಲೆವೆಲ್. ಅದು ನಡೀತಾ ಇರಬೇಕು, ಕಾಣಲ್ಲ ನಿಮಗೆ. ಮೇಲ್ಗಡೆಯಿಂದೆಲ್ಲ ಕ್ಯಾಮರಾ ಡ್ರೋನ್ ಎಲ್ಲ ಹಾರಿಸಿದ್ರೆ ಯು ಕ್ಯಾನ್ ಸಿ ದಿಸ್. ಆಯಿತಾ? ಸೊ ನಮಗೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತು ಟ್ರೀ. ಯಾಕಂದರೆ ರೂಟ್ಸ್ ಎಲ್ಲ ಫುಲ್ಲು ಎಕ್ಸ್ಪೋಸ್ ಆಗಿಬಿಟ್ಟೈತೆ. ಓಕೆ, ಸೊ ಯು ವಿಲ್ ಗೆಟ್ ಆಪರ್ಚುನಿಟಿ. ಬೆಳಗ್ಗೆ ನೋಡಿ ಯಾರು ಇರೋದಿಲ್ಲ. ಯು ಕ್ಯಾನ್ ಎಂಜಾಯ್ ಯುವರ್ ಸೆಲ್ಫ್. ನಿಮ್ಮ ಕ್ರೌಡ್ ಬೇಕಂದರೆ ಬನ್ನಿ, ಏನೋ 2 ಗಂಟೆ ಮೇಲೆ ಬನ್ನಿ. ಆಯಿತಾ? ಫಿಶ್ ಮಾರ್ಕೆಟ್ ಥರ ಇರ್ತದೆ, ಫಿಶ್ ಮಾರ್ಕೆಟ್. ಮಾರ್ನಿಂಗ್ ಎಲ್ಲ ಏನಂದರೆ ನಿಮಗೆ ಟೈಮ್ ಸಿಕ್ಕಿದಾಗ ಯು ಕ್ಯಾನ್ ಎಕ್ಸ್ಪ್ಲೋರ್ ಥಿಂಗ್ಸ್ ದ ವೇ ಯು ವಾಂಟ್, ಕೂಲಾಗಿ ಕ್ಯಾಶುವಲಾಗಿ. ಆಯಿತಾ? ಯು ಕ್ಯಾನ್ ಟೇಕ್ ಎ ಫೋಟೋಸ್, ವೀಡಿಯೋಸ್ ಅನ್ನೋ ಅಲ್ಲ. ಎಲ್ಲರೂ ಏನಾಗುತ್ತೆ ಅಂದರೆ ಜನಗಳಿದ್ದಾಗ ಅದ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲಿ ಹೊಡ್ಕೊಂತೀರ ನೀವು? ಆಯಿತಾ? ಬರೀ ಹೊಡ್ಸ್ಕೊಳ್ಳೋದೇ ಆಗುತ್ತೆ ಹೊರತು ಫೋಟೋ ಹೊಡ್ಸ್ಕೊಳ್ಳೋಕ್ಕಾಗಲ್ಲ. ಆಯಿತಾ? ಸೊ ಯು ಹ್ಯಾವ್ ಟು ರಿಮೆಂಬರ್ ದಟ್ ಪಾರ್ಟ್ ಆಫ್ ಇಟ್. ನೋಡಿ ಈ ಥರ ಶಾರ್ಟ್ಸು ನಿಮಗೆ ಕ್ಯಾಮ್ರಾನ ಹಂಗೆ ಜೀಪ್ ಒಳಗೆ ತಳ್ಳಿ ಹಂಗೆ ತಿರುಗಿಸ್ಕೊಳ್ಳೋದು, ಅದೆಲ್ಲ ಯು ಕ್ಯಾನ್ ಡೂ. ಯು ಕ್ಯಾನ್ ಪ್ಲೇ ಅರೌಂಡ್. ಆಯಿತಾ? ಇಲ್ಲಿ ಕಲರ್ ನಂದು ದೇ ಆರ್ ಯುಟಿಲೈಸ್ ದ ಬೆಸ್ಟ್. ಹೇಳ್ತೀನಿ, ಕಲರ್ ವಾಟ್ ಕಲರ್ ಅಂತ ಕೇಳ್ತೀವಲ್ಲ, ಆ ಥರ ದೇ ಯೂಸ್ ಟು ದ ಬೆಸ್ಟ್. ಆಯಿತಾ? ನಮಗೆ ಆವಾಗ ಏನಾಗುತ್ತೆ, ಕಣ್ಣಿಗೆ ಒಂಥರ ತಂಪಾಗ್ತದೆ. ಆಯಿತಾ? ಇದೆಲ್ಲ ರೆಸ್ಟೋರೆಂಟ್ಸ್ ನಿಮಗೆ ಸಂಜೆ ಓಪನ್ ಆಗುತ್ತೆ. ನಾನು ಹೇಳ್ತೀನಿ, ಒಂದ್ಸಲಿನೂ ನೋಡಿಲ್ಲ ಹೆಂಗೆ ಕಾಣ್ತದೆ ನೈಟು ಅಂದ್ಬಿಟ್ಟು. ಹೇಳೋದೇ ಇಲ್ಲ ನಾನು ನೈಟ್ ಆಚೆ ಬರೋದಿಲ್ಲ ಅಂದ್ಬಿಟ್ಟು. ಇಲ್ಲೆಲ್ಲ ಕೂತ್ಕೊಳ್ತಾರೆ. ಇದು ರೋಡ್ ಬಿಟ್ಟರೆ ಬೀಚು ಬಿಟ್ಟರೆ ಯು ಹ್ಯಾವ್ ಸಮುದ್ರ. ಆಯಿತಾ? ಸೊ ದಟ್ ಈಸ್ ಆಲ್ ದ ಡಿಫ್ರೆನ್ಸಸ್. ಸೊ ಎಲ್ಲರೂ ಸುನಾಮಿ ವಾರ್ನಿಂಗ್ ಬರೆದಿರ್ತಾರೆ, ಬೋರ್ಡ್ ಇರ್ತದೆ. ಆಯಿತಾ? ಅರ್ಥ ಆಯಿತು ದಟ್ ಎಷ್ಟು ದೂರ ಇದ್ರೂ ಯು ಆರ್ ವೆರಿ ಕ್ಲೋಸ್ ಟು ದ ಸಮುದ್ರ ಓನ್ಲಿ. ಬಿಕಾಸ್ ಆವಾಗ ಆಗಿತ್ತಲ್ಲ ಇದು ಸುನಾಮಿ, ಆವಾಗೆಲ್ಲ ಇಲ್ಲಿ ಚೆನ್ನಾಗಿ ಓಡಿಸ್ಕೊಂಡಿರ್ತಾರೆ ಅನಿಸುತ್ತೆ. ಆದ್ರೂ ಇಸ್ಟಾಬ್ಲಿಷ್ಮೆಂಟ್ ವಾಪಸ್ ತಗೊಂಡು ಬಂದ್ಬಿಟ್ಟು ಅವ್ರು ನೋಡಿ ಬ್ಯೂಟಿಫುಲ್ ಯಾರು ಕೂತ್ಕೊಂಡು ತಿನ್ನೋಕ್ಕೆ. ಇವತ್ತು ನನಗೆ ಅರ್ಥ ಆಗ್ತಿದೆ ದಟ್ ದಿನ ಅದೇ ಹೋಟ್ಲಲ್ಲಿ ತಿನ್ನೋದು ಬದಲು ಅದೇ ಮನೇಲಿ ತಿನ್ನೋದು ಬದಲು ಇವಾಗ ನೋಡಿ ಕ್ಯಾಮ್ರಾ ನೋಡಿ ಎಲ್ಲಿ ಕಳಿಸ್ತೀನಿ ನೋಡಿ, ಹೆಂಗೆ ನೋಡ್ರಿ ಯು ಕ್ಯಾನ್ ಬಿಕಮ್ ಕ್ರಿಯೇಟಿವ್. ಏನು ಗೊತ್ತಾ, ಇಂಪ್ರೊವೈಸ್ ಮಾಡ್ಕೊಳ್ಬೋದು. ಯು ಕ್ಯಾನ್ ಲರ್ನ್ ಲಾಟ್ ಆಫ್ ಥಿಂಗ್ಸ್. ಓಕೆ, ವೆನ್ ಯು ಸ್ಟಾರ್ಟ್ ಎಂಜಾಯಿಂಗ್ ಯುವರ್ ಸೆಲ್ಫ್, ದೆನ್ ಯು ಕ್ಯಾನ್ ಇಮ್ಯಾಜಿನ್.
the kind of things that you can do. What you have not tried only you will try to do certain things. ಆಯಿತಾ? ಸೊ ಡಿಫ್ರೆಂಟ್ ಹೋಟ್ಲಲ್ಲಿ ತಿನ್ನೋದ್ರಿಂದ ಯು ಗೆಟ್ ಡಿಫ್ರೆಂಟ್ ಕೈಂಡ್ ಆಫ್ ಅ ಫೀಲಿಂಗ್ ಅನ್ಸೋದಿಲ್ವ ನಿಮಗೆ? ಐ ಹ್ಯಾವ್ ಸ್ಟಾರ್ಟೆಡ್ ಬಿಲೀವಿಂಗ್ ದ್ಯಾಟ್. ಆಯಿತಾ? ಡಿಫ್ರೆಂಟ್ ರೆಸ್ಟೋರೆಂಟ್ನೇ ಖಾಲಿ ಮಾಡ್ತೀನಿ ಅಂದರೆ ನನಗೆ ಇಲ್ಲಿರೋದನ್ನ ಖಾಲಿ ಮಾಡೋಕ್ಕೆ ನನಗೆ ಪ್ರಾಬ್ಲಿ 1 ವರ್ಷ ಬೇಕೇನೋ, ಈ ಸ್ಟ್ರೀಟಲ್ಲಿರೋಷ್ಟು ರೆಸ್ಟೋರೆಂಟ್ಸ್. ಬಿಕಾಸ್ ಐ ಓನ್ಲಿ ಈಟ್ 1 meal a day. ಆಯಿತಾ? ನಾನು ಒಂದೇ ಮೀಲ್ ತಿನ್ನೋದು ನಾನು. ದಟ್ ಈಸ್ ಜಸ್ಟ್ ಬಿಫೋರ್ ಐ ಸ್ಲೀಪ್. ಸೊ ನೋಡಿದ್ರೆ ಆ ಶಾರ್ಟು ಹೆಂಗೆ ಹೋಗಿ ಹೆಂಗೆ ಬಂತು ಕ್ಯಾಮ್ರಾಸು, ಹಂಗೆ ಮೇಲೆ ಗೀಲೆ ಎಲ್ಲ ಸುತ್ತಿಸಿ. ಆಯಿತಾ? ಸಡನ್ಲಿ ದಿ ಸಾಫ್ಟ್ವೇರ್ ಇಸ್ ಬಿಕಮ್ ಅ ಪ್ರಾಬ್ಲಮ್ ಸಚ್, ಅದು ಗ್ಲಿಚ್ ಬರ್ತಾ ಇದೆ. ಆಯಿತಾ? ಸ್ಟಿಚ್ ಲೈನು. ಆಯಿತಾ? ಸಿ ದಿಸ್ ಇಸ್ ಅ ಬಾರ್ ಕೌಂಟರ್. ಸಂಜೆ ಇಲ್ಲಿ ಕೂತ್ಕೊಂಡು ಬಾರಲ್ಲಿ ಆರ್ಡರ್ ಮಾಡಿಕೊಂಡು ಬೀಚ್ನ ನೋಡಿಕೊಂಡು ಸಣ್ಣ ಸೆಟ್ ಆಗಬೇಕಾದ್ರೆ ನೀವು ಸೆಟ್ ಆದಾಗ ಹೆಂಗಿರುತ್ತೆ, ಸೂಪರ್ ಇರುತ್ತಲ್ವ? ಆಯಿತಾ? ಸೊ ಲೈಕ್ ವೈಸ್ ತಿಳ್ಕೊಳ್ಳಿ. ಆಯಿತಾ? ಮಾರ್ನಿಂಗ್ ಜಾಗ್ ಮಾಡೋದು ಸೇಮ್ ಜಾಗದಲ್ಲಿ ಓಡಬೇಕಾದ್ರೆ ಎಕ್ಸೈಟ್ಮೆಂಟ್ ಇಲ್ಲ. ಯು ಹ್ಯಾವ್ ನೋ ಎಕ್ಸೈಟ್ಮೆಂಟ್. ಆಯಿತಾ? ಬಟ್ ಹೊಸ ಜಾಗದಲ್ಲಿ ಇಫ್ ಯು ಟ್ರೈ ಟು ಡೂ, ಆಯಿತಾ? ಇವತ್ತು ಈ ಸೈಡ್ ರೂಮ್ ಹಾಕೊಂಡ್ರೆ ಒಂದು 3 ದಿವಸ ನೋಡಿ, 3 ದಿವಸ ರೂಟ್ ಇನ್ನೊಂದು ಸ್ವಲ್ಪ ದೂರದಲ್ಲಿ ಹೋಗ್ಬಿಟ್ಟು ರೂಮ್ ಹಾಕೊಳ್ಳಿ. ಆಯಿತಾ? ನೋಡಿ, ಇಲ್ಲೆಲ್ಲ ಕುಡಿದು ಬಿದ್ದು ಓಡಾಡೋರು ಜನಗಳಿದ್ದಾರೆ, ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಿ ಅಂತ ಹೇಳ್ತಾರೆ. ಐರಿಷ್ ಪಬ್ಬಪ್ಪ, ನಾನು ಐಲ್ಯಾಂಡ್ ಹೋಗಿಲ್ಲ, ಬಟ್ ಆ ಪಬ್ಗಾರು. ಸೊ ನೋಡೋಣ. ಐ ಆಮ್ ಥಿಂಕಿಂಗ್ ದ್ಯಾಟ್ ಐ ಶುಡ್ ಆ್ಯಕ್ಚುಲಿ ಮಾರ್ನಿಂಗ್ ಎಲ್ಲ ನಾನು ಐ ವಿಲ್ ಡೂ ಮೈ ವಾಕಿಂಗು, ಶೂಟಿಂಗು, ಎಲ್ಲ ಎಕ್ಸ್ಪ್ಲೋರೇಷನ್. ಆಮೇಲೆ ಕ್ಲೋಸ್ ಅಬೌಟ್ 12 o'clock 1 o'clock ಎಲ್ಲ ಫ್ರೀ ಆಗಿಬಿಡ್ತೀನಿ. ಆಯಿತಾ? ನನ್ನ ಕೆಲಸ ಏನಿದೆ, ಡೈಲಿ ರೂಟೀನ್ ಏನು ಮಾಡಬೇಕು ಹೇಳ್ಕೊಡ್ಬೇಕು, ದುಡ್ಡು ಮಾಡೋದೆಲ್ಲ ಐ ವಿಲ್ ಡೂ ಆಫ್ ಅರ್ಲಿ ಮಾರ್ನಿಂಗ್ ಓನ್ಲಿ. ಆಮೇಲೆ ಫ್ರೀ ಆಗಿಬಿಡ್ತೀನಿ. ಆಮೇಲೆ ಎಡಿಟಿಂಗ್ ಎಲ್ಲ ಕೂತ್ಕೊಂಡ್ಬಿಟ್ಟು ಐ ವಿಲ್ ಸ್ಪೆಂಡ್ ದ ಟೈಮ್. ಐ ಡೋಂಟ್ ಗೋ ಔಟ್. ಐ ಆಮ್ ಆ್ಯಕ್ಚುಲಿ ಥಿಂಕಿಂಗ್ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಗೊತ್ತಾ? ಎಲ್ಲ ಕೆಲಸ ಮುಗಿದ್ಮೇಲೆ ಐ ವಿಲ್ ಗೋ ಸಿಟ್ ಇನ್ ಅ ರೆಸ್ಟೋರೆಂಟ್. ಸೊ ಫುಲ್ ಸಂಜೆ ಆಗೋ ತನಕ ಕೂತ್ಕೊಂಡ್ಬಿಟ್ಟು ಫುಲ್ ಎಲ್ಲ ನನಗೆ ಏನು ಬೇಕು ಪಾರ್ಟಿ ಗಿಟ್ಟಿ ಮಾಡ್ಕೊಂಡು ಊಟ ಮಾಡಿಕೊಂಡು ದೆನ್ ಗೋ ಬ್ಯಾಕ್ ಟು ಸ್ಲೀಪ್. ಆಯಿತಾ? ರಾದನ್ ಸಿಟ್ಟಿಂಗ್ ಇನ್ ದ ರೂಮ್ ಓನ್ಲಿ. ಐಮ್ ಥಿಂಕಿಂಗ್ ಲಾಟ್ ಆಫ್ ಥಿಂಗ್ಸ್. ಐಮ್ ಥಿಂಕಿಂಗ್ ರಿಯಲಿ ಲಾಟ್ ಆಫ್ ಈ ಬಿಲ್ಡಿಂಗ್, ಈ ಮನೆ ತುಂಬ ಇಷ್ಟ ಆಯಿತು ನನಗೆ. ನೋಡಿ, ಎಲ್ಲಿ ನೋಡಿದ್ರು ಇಟ್ ಇಸ್ ಬ್ಯೂಟಿಫುಲ್ ಯಾರ್. ಸೊ ದಟ್ ಈಸ್ ವಾಟ್ ಐಮ್ ಥಿಂಕಿಂಗ್ ಅಬೌಟ್. ಆಯಿತಾ? ಸೊ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಸ್ವಾಮಿ ನನಗೆ. ಇನ್ನೇನು ಫ್ಯೂ ಡೇಸಲ್ಲಿ ಮೈಟ್ ಹ್ಯಾವ್ ಟು ಗೋ ಬ್ಯಾಕ್ ಟು ಇಂಡಿಯಾ. ಆಯಿತಾ? ಬಿಕಾಸ್ ಐಮ್ ಕ್ಯಾರಿಂಗ್ 2 drones ವಿತ್ ಮೀ. ಎಲ್ಲ ಕಂಟ್ರೀಲಿ ದಟ್ ವಿಲ್ ಬಿ ಅ ಪ್ರಾಬ್ಲಮ್ ಟು ಗೆಟ್ ಇನ್ ಟು ದ ಕಂಟ್ರಿ ಇಮಿಗ್ರೇಷನ್ಲಿ. ಸೊ ಇಂಡಿಯಾಗೆ ಹೋಗ್ಬಿಟ್ಟು ಡ್ರೋನ್ನ ಬಿಟ್ಬಿಟ್ಟು ದೆನ್ ಐ ವಾಂಟ್ ಟು ಸಿ ವಾಟ್ ಐಮ್ ಗೋಯಿಂಗ್ ಟು ಸ್ಟೇ ಸೇಫ್ ಟಿಲ್ ದೆನ್.